ಬಹಳಷ್ಟು ಜನರು ಪಾಕಿಸ್ತಾನವನ್ನ ಮಾತ್ರ ನಮ್ಮ ಶತ್ರು ರಾಷ್ಟ್ರ ಎಂದು ಭಾವಿಸ್ತಾರೆ. ಆದ್ರೆ ನಿಮಗೆ ತಿಳಿಯದ ವಿಷಯವೇನೆಂದ್ರೆ, ಒಂದು ವೇಳೆ ಯುದ್ಧವೊಂದು ಆರಂಭವಾದ್ರೆ ಪಾಕಿಸ್ತಾನದ ಜೊತೆಗೆ ಇನ್ನೂ ಕೆಲವು ರಾಷ್ಟ್ರಗಳ ವಿರುದ್ಧವೂ ನಾವು ಯುದ್ಧ ಮಾಡಬೇಕಾಗುತ್ತೆ. ಅಂತಹ ರಾಷ್ಟ್ರವೇ ಸೌದಿ ಅರೇಬಿಯಾ. ಈ ವಿಡಿಯೋದಲ್ಲಿ ನಾವು ಎರಡು ಶಕ್ತಿಶಾಲಿ ರಾಷ್ಟ್ರಗಳ ಸೈನಿಕ ಶಕ್ತಿಯನ್ನ ಹೋಲಿಕೆ ಮಾಡೋಣ. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಇಷ್ಟೇ ಅಲ್ಲದೆ ಏಷ್ಯಾದ ಅತಿ ದೊಡ್ಡ ಸೈನಿಕ ಶಕ್ತಿಗಳಲ್ಲಿ ಒಂದಾಗಿದೆ. ಮತ್ತೊಂದೆಡೆ ಸೌದಿ ಅರೇಬಿಯಾದಲ್ಲಿ ಅಪಾರ ತೈಲ ಸಂಪತ್ತು ಇದೆ. ಇದು ಅರಬ್ ಜಗತ್ತಲ್ಲಿ ಅತಿ ದೊಡ್ಡ ಸೈನಿಕ ಶಕ್ತಿಯಾಗಿ ಖ್ಯಾತಿಯನ್ನ ಗಳಿಸಿದೆ. ಒಮ್ಮೆ ಇತಿಹಾಸದತ್ತ ನೋಡೋದಾದ್ರೆ ಭಾರತ ಮತ್ತು ಸೌದಿ ಅರೇಬಿಯಾ ಎರಡರ ನಡುವಿನ ಸಂಬಂಧಗಳು ಹೆಚ್ಚಾಗಿ ಉತ್ತಮವಾಗಿಯೇ ಇವೆ. ಎರಡು ರಾಷ್ಟ್ರಗಳ ನಡುವಿನ ಸಹಕಾರ ಮತ್ತೆ ಪಾಲುದಾರಿಕೆಯಿಂದಲೇ ಸಂಬಂಧಗಳು ಬೆಳೆದಿವೆ. ಆದ್ರೆ ಇಲ್ಲಿ ಒಂದು ವಿಷಯ ಆರಂಭವಾಗಿದೆ. ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನ ಇತ್ತೀಚೆಗೆ ಒಂದು ಭದ್ರತಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದರ ಅರ್ಥವೇನೆಂದ್ರೆ, ಒಂದ್ ವೇಳೆ ಪಾಕಿಸ್ತಾನದ ಮೇಲೆ ದಾಳಿ ನಡೆದ್ರೆ ಅದನ್ನ ಸೌದಿ ಅರೇಬಿಯಾದ ಮೇಲಿನ ದಾಳಿ ಎಂದು ಪರಿಗಣಿಸಲಾಗ್ತದೆ. ಅದೇ ರೀತಿ ಸೌದಿ ಅರೇಬಿಯಾ ಮೇಲೆ ದಾಳಿ ನಡೆದ್ರೆ ಅದನ್ನ ಪಾಕಿಸ್ತಾನ ಮೇಲಿನ ದಾಳಿ ಎಂದು ಭಾವಿಸಲಾಗ್ತದೆ. ಈ ಒಪ್ಪಂದದ ನಂತರ ಈ ಎರಡು ರಾಷ್ಟ್ರಗಳು ತಮ್ಮ ಶತ್ರುಗಳ ವಿರುದ್ಧ ಒಗ್ಗಟ್ಟಾಗಿ ನಿಲ್ತವೆ. ಇದೇ ಈಗ ಭಾರತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದು ವೇಳೆ ಭಾರತ ಪಾಕಿಸ್ತಾನ ಮೇಲೆ ಯಾವುದೇ ಕಾರ್ಯಾಚರಣೆಯನ್ನ ಆರಂಭಿಸಿದ್ರೆ ಸೌದಿ ಅರೇಬಿಯಾ ನಮ್ಮ ಮೇಲೆ ದಾಳಿ ಮಾಡುತ್ತಾ. ಆದ್ದರಿಂದ ಸೌದಿ ಅರೇಬಿಯಾದ ಸೈನಿಕ ಶಕ್ತಿಯು ಭಾರತದೊಂದಿಗೆ ಹೋಲಿಸಿ ನೋಡಿದ್ರೆ ಎಷ್ಟು ಶಕ್ತಿಶಾಲಿಯಾಗಿದೆ ಎಂಬುದನ್ನ ತಿಳಿಯೋದು ಮುಖ್ಯವಾಗುತ್ತೆ. ಈ ವಿಡಿಯೋದಲ್ಲಿ ಸೌದಿ ಅರೇಬಿಯಾ ಮತ್ತೆ ಭಾರತ ಸೈನಿಕ ಶಕ್ತಿಯನ್ನ ಹೋಲಿಕೆ ಮಾಡೋಣ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಮೊದಲನೇದಾಗಿ ಸೌದಿ ಅರೇಬಿಯಾದ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ. ಸೌದಿ ಅರೇಬಿಯಾವು ಮಧ್ಯಪ್ರಾಚ್ಯದ ಒಂದು ದೊಡ್ಡ ರಾಷ್ಟ್ರವಾಗಿದೆ. ಇದನ್ನ ಅರೇಬಿಯನ್ ಪೆನಿನ್ಸುಲಾದ ಒಂದು ದೊಡ್ಡ ಭಾಗವೆಂದು ಕರೆಯುತ್ತೇವೆ. ಇದರ ಉತ್ತರಕ್ಕೆ ಜೋರ್ಡಾನ್, ಇರಾಕ್, ಪೂರ್ವಕ್ಕೆ ಕತಾರ್, ಬೆಹ್ರಿನ್, ಯುಎಇ, ಒಮನ್, ದಕ್ಷಿಣಕ್ಕೆ ಯೆಮೆನ್ ಮತ್ತೆ ಪಶ್ಚಿಮಕ್ಕೆ ಕೆಂಪು ಸಮುದ್ರದ ಗಡಿ ಇದೆ. ಭೌಗೋಳಿಕ ವಿಸ್ತೀರ್ಣದ ವಿಷಯಕ್ಕೆ ಬಂದ್ರೆ ಸೌದಿ ಅರೇಬಿಯಾದ ವಿಸ್ತೀರ್ಣ ಸುಮಾರು 21,49,690 ಚದರ ಕಿಲೋಮೀಟರ್ಗಳಷ್ಟಿದೆ. ಅದೇ ರೀತಿ ನಮ್ಮ ಭಾರತದ ಭೌಗೋಳಿಕ ವಿಸ್ತೀರ್ಣವು ಸುಮಾರು 32,87,263 ಚದರ ಕಿಲೋಮೀಟರ್ಗಳಷ್ಟಿದೆ. ಇನ್ನು ಗಡಿಯ ವಿಷಯಕ್ಕೆ ಬಂದ್ರೆ ಭಾರತವು ತನ್ನ ನೆರೆಯ ರಾಷ್ಟ್ರಗಳೊಂದಿಗೆ ಸುಮಾರು 1,388 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ. ಸೌದಿ ಅರೇಬಿಯಾವು ತನ್ನ ನೆರೆಯ ರಾಷ್ಟ್ರಗಳೊಂದಿಗೆ ಸುಮಾರು 4,272 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ. ಇನ್ನು ಜನಸಂಖ್ಯೆಯ ವಿಷಯಕ್ಕೆ ಬಂದ್ರೆ ಭಾರತದ ಜನಸಂಖ್ಯೆಯು 140 ಕೋಟಿಗಿಂತಲೂ ಹೆಚ್ಚಾಗಿರುವುದಾಗಿ ಅಂದಾಜಿಸಲಾಗಿದೆ. ಆದ್ರೆ ಸೌದಿ ಅರೇಬಿಯಾದ ಜನಸಂಖ್ಯೆ ಕೇವಲ 3 ಕೋಟಿಗಳಷ್ಟೇ ಇದೆ. ಈಗ ಎರಡು ರಾಷ್ಟ್ರಗಳ ರಕ್ಷಣಾ ಬಜೆಟ್ ಬಗ್ಗೆ ಮಾತನಾಡೋಣ. ಯಾವುದೇ ರಾಷ್ಟ್ರದ ಸೈನಿಕ ಶಕ್ತಿಯು ಹೆಚ್ಚಾಗಿ ಆ ರಾಷ್ಟ್ರದ ರಕ್ಷಣಾ ಬಜೆಟ್ ಮೇಲೆ ಅವಲಂಬಿತವಾಗಿರ್ತದೆ. ಭಾರತದ ರಕ್ಷಣಾ ಬಜೆಟ್ $75 ಬಿಲಿಯನ್ ಗಳಿಗಿಂತಲೂ ಹೆಚ್ಚಾಗಿದೆ. ಆದ್ರೆ ಸೌದಿ ಅರೇಬಿಯಾದ ರಕ್ಷಣಾ ಬಜೆಟ್ $74 ಬಿಲಿಯನ್ ಗಳಷ್ಟಿದೆ. ಇದು ವಿಶ್ವದಲ್ಲಿ ರಕ್ಷಣೆಗೆ ಹೆಚ್ಚು ಖರ್ಚು ಮಾಡುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಭಾರತವು ತನ್ನ ಬಜೆಟ್ನ ದೊಡ್ಡ ಭಾಗವನ್ನ ದೇಶದೊಳಗೆ ತಯಾರಾದ ಶಸ್ತ್ರಾಸ್ತ್ರಗಳು ಮತ್ತೆ ತಂತ್ರಜ್ಞಾನದ ಮೇಲೆ ಖರ್ಚು ಮಾಡ್ತದೆ. ಆದ್ರೆ ಸೌದಿ ಅರೇಬಿಯಾವು ತನ್ನ ತೈಲ ಆದಾಯದಿಂದ ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಖರೀದಿದಾರನಾಗಿದೆ. ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಯುರೋಪಿಯನ್ ರಾಷ್ಟ್ರಗಳಿಂದ ಅತ್ಯಾಧುನಿಕ ಉಪಕರಣಗಳನ್ನ ಆಮದು ಮಾಡಿಕೊಳ್ತದೆ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ ಭಾರತದ ಸೈನಿಕ ಶಕ್ತಿಯು ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿದೆ. ಆದ್ರೆ ಸೌದಿ ಅರೇಬಿಯಾದ ಸೈನಿಕ ಶಕ್ತಿಯು 24ನೇ ಸ್ಥಾನದಲ್ಲಿದೆ. ಈಗ ಎರಡು ರಾಷ್ಟ್ರಗಳ ಸೈನ್ಯದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ 14,55,000 ಸಕ್ರಿಯ ಸೈನಿಕರು ಮತ್ತೆ 11,55,000 ಮೀಸಲು ಸೈನಿಕರಿದ್ದಾರೆ. ಆದ್ರೆ ಸೌದಿ ಅರೇಬಿಯಾದಲ್ಲಿ 2,87,000 ಸಕ್ರಿಯ ಸೈನಿಕರಿದ್ದಾರೆ. ಆದ್ರೆ ಅವರ ಬಳಿ ಮೀಸಲು ಸಿಬ್ಬಂದಿ ಇಲ್ಲ. ಭಾರತದಲ್ಲಿ 25,27,000 ಅರೆ ಸೈನಿಕ ದಳಗಳಿವೆ. ಆದ್ರೆ ಸೌದಿ ಅರೇಬಿಯಾದಲ್ಲಿ ಕೇವಲ 1,500 ಅರೆ ಸೈನಿಕ ದಳಗಳಿವೆ. ಸಂಖ್ಯೆಯ ದೃಷ್ಟಿಯಿಂದ ಭಾರತದ ಸೈನ್ಯವು ಸೌದಿ ಅರೇಬಿಯಾ ಸೈನ್ಯಕ್ಕಿಂತ ತುಂಬಾ ದೊಡ್ಡದಾಗಿದೆ. ಈಗ ವಾಯುಸೇನೆಯ ಶಕ್ತಿಯ ಬಗ್ಗೆ ಮಾತನಾಡಿಕೊಳ್ಳೋಣ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ ಭಾರತದ ವಾಯುಸೇನೆಯ ಬಳಿ 2,229 ವಿಮಾನಗಳಿವೆ. ಇವುಗಳಲ್ಲಿ Su-30 MKI, ರಾಫೆಲ್, MiG-29, ತೇಜಸ್ನಂತಹ ಯುದ್ಧ ವಿಮಾನಗಳಿವೆ. ಸೌದಿ ಅರೇಬಿಯಾ ವಾಯುಸೇನೆಯ ಬಳಿ 917 ವಿಮಾನಗಳಿದ್ದು ಇವುಗಳಲ್ಲಿ 289 ಯುದ್ಧ ವಿಮಾನಗಳಿವೆ.
ಇವುಗಳಲ್ಲಿ F-15, ಯೂರೋಫೈಟರ್, ಟೈಫೋನ್, ಟೊರ್ನಾಡೋನಂತಹ ಅತ್ಯಾಧುನಿಕ ಜೆಟ್ಗಳಿವೆ. ಸೌದಿ ಅರೇಬಿಯಾ ಅಮೆರಿಕ ಮತ್ತೆ ಯುರೋಪಿಂದ ಬಂದ ಅತ್ಯಾಧುನಿಕ ತಂತ್ರಜ್ಞಾನದ ವಿಮಾನಗಳನ್ನ ಖರೀದಿಸುತ್ತದೆ. ಇನ್ನು ಹೆಲಿಕಾಪ್ಟರ್ಗಳ ವಿಷಯಕ್ಕೆ ಬಂದ್ರೆ ಸೌದಿ ಅರೇಬಿಯಾ ಬಳಿ 34 ಯುದ್ಧ ಹೆಲಿಕಾಪ್ಟರ್ಗಳು ಸೇರಿದಂತೆ 264 ಹೆಲಿಕಾಪ್ಟರ್ಗಳಿವೆ. ಅದೇ ರೀತಿ ಭಾರತದ ಬಳಿ 80 ಯುದ್ಧ ಹೆಲಿಕಾಪ್ಟರ್ಗಳು ಸೇರಿದಂತೆ 899 ಹೆಲಿಕಾಪ್ಟರ್ಗಳಿವೆ. ಇದರ ಜೊತೆಗೆ ಭಾರತದಲ್ಲಿ 270 ಸಾರಿಗೆ ವಿಮಾನಗಳು, 130 ವಿಶೇಷ ದಾಳಿ ವಿಮಾನಗಳು, 351 ತರಬೇತಿ ವಿಮಾನಗಳು, 74 ವಿಶೇಷ ಕಾರ್ಯಾಚರಣೆ ವಿಮಾನಗಳು ಮತ್ತೆ 6 ವಾಯು ಟ್ಯಾಂಕರ್ಗಳಿವೆ. ಹಾಗೇನೆ ಸೌದಿ ಅರೇಬಿಯಾದಲ್ಲಿ 49 ಸಾರಿಗೆ ವಿಮಾನಗಳು, 81 ವಿಶೇಷ ದಾಳಿ ವಿಮಾನಗಳು, 202 ತರಬೇತಿ ವಿಮಾನಗಳು, 16 ವಿಶೇಷ ಕಾರ್ಯಾಚರಣೆ ವಿಮಾನಗಳು ಮತ್ತೆ 22 ವಾಯು ಟ್ಯಾಂಕರ್ಗಳಿವೆ. ಈಗ ಸಮುದ್ರ ಶಕ್ತಿಯ ವಿಷಯಕ್ಕೆ ಬರುವುದಾದ್ರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025ರ ಪ್ರಕಾರ ಭಾರತದ ಬಳಿ 293 ಯುದ್ಧ ನೌಕೆಗಳಿವೆ. ಆದ್ರೆ ಸೌದಿ ಅರೇಬಿಯಾ ಬಳಿ ಕೇವಲ 32 ಯುದ್ಧ ನೌಕೆಗಳಿವೆ. ಭಾರತದಲ್ಲಿ 2 ವಿಮಾನ ಸಾಗಣೆ ನೌಕೆಗಳು, ಜಲಾಂತರ್ಗಾಮಿಗಳು, ಡೆಸ್ಟ್ರಾಯರ್ಗಳು, ಯುದ್ಧ ನೌಕೆಗಳು, ಕಾರ್ವೆಟ್ಗಳು, ಭದ್ರತಾ ನೌಕೆಗಳಿವೆ. ಸೌದಿ ಅರೇಬಿಯಾದಲ್ಲಿ ಯುದ್ಧ ನೌಕೆಗಳು, ಕಾರ್ವೆಟ್ಗಳು, ಗಣಿಗಾರಿಕೆ ಯುದ್ಧ ನೌಕೆಗಳು, ಭದ್ರತಾ ನೌಕೆಗಳು ಮಾತ್ರ ಇವೆ. ಇದರಿಂದ ಸಮುದ್ರ ಶಕ್ತಿಯಲ್ಲಿ ಭಾರತವೇ ಮೇಲುಗೈ ಸಾಧಿಸಿದೆ. ಈಗ ಭೂಶಕ್ತಿಗಳ ವಿಷಯಕ್ಕೆ ಬಂದ್ರೆ ಭಾರತದ ಬಳಿ 4201 ಯುದ್ಧ ನೌಕೆಗಳು, 1,48,594 ಶಸ್ತ್ರಸಜ್ಜಿತ ವಾಹನಗಳು, 100 ಸ್ವಯಂಚಾಲಿತ ಫಿರಂಗಿ ದಳಗಳು ಮತ್ತೆ ಮೊಬೈಲ್ ರಾಕೆಟ್ ಪ್ರೊಜೆಕ್ಟರ್ಗಳಿವೆ. ಸೌದಿ ಅರೇಬಿಯಾ ಬಳಿ 840 ಯುದ್ಧ ಟ್ಯಾಂಕ್ಗಳು, 1940 ಶಸ್ತ್ರಸಜ್ಜಿತ ವಾಹನಗಳು, 332 ಸ್ವಯಂಚಾಲಿತ ಫಿರಂಗಿ ದಳಗಳು, 467 ಎಳೆಯಬಹುದಾದ ಫಿರಂಗಿ ದಳಗಳು ಮತ್ತೆ 321 ಮೊಬೈಲ್ ರಾಕೆಟ್ ಪ್ರೊಜೆಕ್ಟರ್ಗಳಿವೆ. ಅಂದ್ರೆ ಇಲ್ಲಿಯೂ ಸಹ ಸಂಖ್ಯೆ ಮತ್ತೆ ವಿವಿಧ ಶಸ್ತ್ರಾಸ್ತ್ರಗಳಲ್ಲಿ ಭಾರತವೇ ಮೇಲುಗೈ ಸಾಧಿಸಿದೆ. ಈಗ 2 ರಾಷ್ಟ್ರಗಳ ಕ್ಷಿಪಣಿ ಸಾಮರ್ಥ್ಯದ ಬಗ್ಗೆ ಚರ್ಚಿಸೋಣ. ಸೌದಿ ಅರೇಬಿಯಾ ಬಳಿ ಚೀನಾದ DF-3, DF-2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ. ಮತ್ತೊಂದೆಡೆ ಭಾರತದ ಬಳಿ 5000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಪ್ರಯಾಣಿಸಬಲ್ಲ ಅಗ್ನಿ-5 ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆ. ಇದರ ಜೊತೆಗೆ ಭಾರತದ ಬಳಿ ಬ್ರಹ್ಮೋಸ್ ಸೂಪರ್ಸಾನಿಕ್, ಪೃಥ್ವಿ ಕ್ಷಿಪಣಿಯಂತಹ ಹಲವು ರೀತಿಯ ಕ್ಷಿಪಣಿಗಳಿವೆ. ಹಾಗೇನೆ ಭಾರತದ ಬಳಿ ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆ, ಆಧುನಿಕ ಕ್ಷಿಪಣಿ ವ್ಯವಸ್ಥೆ, S-400 ನಂತಹ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯೂ ಇದೆ. ಸೌದಿ ಅರೇಬಿಯಾ ಬಳಿ ಅಮೆರಿಕದ ಪೆಟ್ರಿಯಾಟ್ ಥರ್ಡ್ ರಿಚ್ ರಕ್ಷಣಾ ವ್ಯವಸ್ಥೆ ಇದೆ. ನಂತರ ಡ್ರೋನ್ ತಂತ್ರಜ್ಞಾನದ ವಿಷಯಕ್ಕೆ ಬಂದ್ರೆ ಭಾರತವು ಡ್ರೋನ್ ತಂತ್ರಜ್ಞಾನದಲ್ಲಿ ನಿರಂತರವಾಗಿ ಅಭಿವೃದ್ಧಿಯಲ್ಲಿದೆ. ಭಾರತವು ಸ್ವಂತವಾಗಿ ಡ್ರೋನ್ಗಳನ್ನು ತಯಾರಿಸುವುದರ ಜೊತೆಗೆ M9 ಪ್ರಿಡೇಟರ್ ನಂತಹ ಆಧುನಿಕ ಡ್ರೋನ್ಗಳನ್ನು ಖರೀದಿಸುತ್ತಿದೆ. ಮತ್ತೊಂದೆಡೆ ಸೌದಿ ಅರೇಬಿಯಾವು ಇನ್ನೂ ಡ್ರೋನ್ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವ ಹಂತದಲ್ಲಿದೆ. ಅವರ ಬಳಿ ಡ್ರೋನ್ ತಯಾರಿಕೆಯ ಸಾಮರ್ಥ್ಯವು ತುಂಬಾ ಕಡಿಮೆ ಇದೆ. ಆದ್ದರಿಂದ ಅವರು ಹೆಚ್ಚಾಗಿ ಅಮೆರಿಕ, ಚೀನಾ ಮತ್ತೆ ಟರ್ಕಿಯಿಂದ ಡ್ರೋನ್ಗಳನ್ನ ಆಮದು ಮಾಡಿಕೊಂಡು ಆ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರದ ಬಗ್ಗೆ ಮಾತನಾಡೋಣ. ಅದೇ ಪರಮಾಣು ಬಾಂಬ್ಗಳು. ಭಾರತವು ಅಧಿಕೃತವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಭಾರತದ ಬಳಿ 180 ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಆದ್ರೆ ಸೌದಿ ಅರೇಬಿಯಾ ಬಳಿ ಸ್ವಂತ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲ. ಫ್ರೆಂಡ್ಸ್, ಈಗ ಇವೆಲ್ಲವನ್ನ ನೋಡಿದ ನಂತರ ಯಾರು ಹೆಚ್ಚು ಶಕ್ತಿಶಾಲಿಯಾಗಿದ್ದಾರೆ ಎಂದು ನೀವು ಭಾವಿಸುತ್ತಿದ್ದೀರಾ? ಭಾರತನ ಅಥವಾ ಸೌದಿ ಅರೇಬಿಯಾನ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.